ಸರ್ ಪಂಚಾಯತ್ ಏನು ಗೊತ್ತಾ ಸಮಸ್ಯೆ ಅಲ್ಲಿ ಟೌನಲ್ಲಿ ಏನು ಮಾಡ್ತಾರೆ ಒಣ ಕಸ ಬೇರೆ ಇಲ್ಲಿ ಏನು ಮಾಡಲ್ಲ ನೀವು ಆ ನಾಯಿಗಳೆಲ್ಲ ಎಳೆದು ಇಡೀ ರೋಡ್ ತುಂಬ ಕೆಸರು ಪೊಲೀಸ್ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕೋಟೆಹೊಳೆ ಗ್ರಾಮದ ಸಮೀಪದಲ್ಲಿರುವಂತಹ ಗೇರ್ತೋಟ. ಇದಕ್ಕೆ 2 ದಿನ ಹಿಂದೆ ಕೂಡ ನಾನು ವರದಿ ಮಾಡಿದ್ದೆ. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಸಮಿತಿ ಮತ್ತು ಅರಣ್ಯಾಧಿಕಾರಿಗಳು ಮತ್ತೆ ಇಲ್ಲಿನ ಗ್ರಾಮಸ್ಥರು ಕೂಡ ಈ ಕಸಗಳು ಏನು ರಾಶಿ ಕಾಣ್ತಾ ಇತ್ತ ಅದನ್ನು ಕೂಡ ಈಗ ಕಸದ್ದು ಲಾರಿಗೆ ಲೋಡ್ ಮಾಡೋದೆಲ್ಲ ದೃಶ್ಯ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಅದೇ ರೀತಿ ಇಲ್ಲಿ ಯಾವ ತರ ಎಲ್ಲ ಕೆಲಸಗಳು ಅಂದ್ರೆ ನಿನ್ನೆಯಿಂದ ಕೂಡ ಈ ಬಾಟ್ಲಿ ಏರ್ಕೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ನೇರ ಕೇಳೋಣ. ಅರಣ್ಯಾಧಿಕಾರಿಗಳು ಕೂಡ ಇದ್ದಾರೆ, ಇಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ ನಮ್ಮ ಜೊತೆ. ಬನ್ನಿ ಕೇಳೋಣ. ನಮ್ಮ ಜೊತೆ ಈಗ ಅರಣ್ಯಾಧಿಕಾರಿಗಳು ಕೂಡ ಇದ್ದಾರೆ, ನೋಡೋಣ ಅವ್ರ ಹತ್ರ ಕೇಳೋಣ ಯಾವ ತರ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ 2 ದಿನ ಹಿಂದೆ ಕೂಡ ನಾವು ವರದಿ ಮಾಡಿದ್ವಿ ಈ ಕಸದ್ದು ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಜನರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟ? ನಮಗೇನು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ದು ಕಳಸ ಸುತ್ತಮುತ್ತ ಮತ್ತೆ ಪ್ರವಾಸಿ ತಾಣಗಳ ಸುತ್ತಮುತ್ತ ಸಂಪರ್ಕ ಬಂದ್ಬಿಟ್ಟು ಜಾಗಗಳಲ್ಲೆಲ್ಲ ಈ ತರ ಕಸ ಆಗ್ತಾರೆ ಅಂತ ಬಂದಾಗ ನಮಗೆ ನಿಮ್ಮ ಇದರಲ್ಲಿ ಮಾಧ್ಯಮದಲ್ಲಿ ನಮಗೆ ಗ್ರೌಂಡ್ ರಿಪೋರ್ಟ್ ಬಂದಾಗ ನಾವು ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲೆಲ್ಲ ಕಸ ಮತ್ತೆ ಜಾಸ್ತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೆಲ್ಲ ನಾವು ಇದು ಕೇಳಿದಾಗ ಸ್ಥಳೀಯರ ಸಹಕಾರ ಇಲ್ಲೆಲ್ಲ ಮಾಡ್ಬಿಟ್ಟು ನಮ್ದು ಹಬ್ಗುಡಿಗೆ ಇರ್ಬೋದು ಈ ಕಡೆ ಎಲ್ಲ ನಮ್ಗೆ ಸಹಕಾರ ಮಾಡಿ ಅವ್ರು ನಮ್ಮ ಜೊತೆ ಬಂದು ನಿನ್ನೆಯಿಂದನೂ ಕಸ ಎಲ್ಲೆಲ್ಲಿ ಬಿದ್ದಿದೆ ಮೂಟೆಗಳು ಕಸಗಳು ಮತ್ತೆ ಬಾಟ್ಲಿಗಳು ಅವೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಪಂಚಾಯತಿಗೆ ಬಂದ್ಬಿಟ್ಟು ಗಾಡಿಗೆ ಹೇಳ್ಕೊಂಡು ಗಾಡಿಯಿಂದ ನಾವು ಎಲ್ಲದನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ನಾವು ಪಂಚಾಯತಿಗೆ ನಾವು ಕಸದ ಗಾಡಿಯಲ್ಲಿ ಸಾಗಿಸಿದ್ವಿ ನಾವು. ಮತ್ತೆ ಹಾಗಾಗಿ ನಾವು ಎಲ್ಲ ಸ್ಥಳೀಯರಲ್ಲಿ ಕೇಳ್ಕೊಳ್ಳೋದಷ್ಟೇ, ಯಾವುದೇ ಕಸಗಳಾಗಿರ್ಬೋದು ಬಾಟ್ಲಿ ಇರ್ಬೋದು ಯಾವ್ದು ನೀವು ಎಲ್ಲೂ ಹಾಕ್ಬೇಡಿ, ಪ್ರವಾಸಿ ತಾಣ ಚೆನ್ನಾಗಿ ಇಟ್ಕೊಳ್ಳಿ, ಸುಂದರವಾಗಿ ಇಟ್ಕೊಳ್ಳಿ, ನ್ಯಾಚುರಲ್ ಆಗಿರ್ಲಿ, ನ್ಯಾಚುರಲ್ ಆಗಿ ಇರ್ಲಿ, ಅದೇ ಮುಂದುವರಲಿ ಅಂತ ಕೇಳ್ಕೊಂತೀವಿ. ಈಗ ಕೆಲವೊಂದು ಸಂದರ್ಭದಲ್ಲಿ ಕೂಡ ಈ ಕಾಲೇಜ್ ಹುಡುಗರು ಮತ್ತೆ ಹೋಮ್ ಸ್ಟೇಗಳಿಂದ ಎಲ್ಲ ಕಸ ಹಾಕ್ತಾ ಇದ್ದಾರೆ, ಮತ್ತೆ ಕಾಲೇಜ್ ಹುಡುಗರಿಂದ ಕೆಲವೊಂದು ಪಾರ್ಟಿಗಳು ನಡೀತಾ ಇದೆ, ಮತ್ತೆ ಸ್ಥಳೀಯರು ಕೂಡ ಪಾರ್ಟಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ 11 ಗಂಟೆಗಳ ತನಕ ರಾತ್ರಿ ಕೂಡ ಪಾರ್ಟಿ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೂಡ ಬಂತು ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮಗೂ ಈಗ ಮಾಹಿತಿ ಏನಂದ್ರೆ ಈಗ ಸ್ಥಳೀಯರೆಲ್ಲ ಹೇಳಿದ್ಮೇಲೆ ನಮ್ಗೆ ವಿಚಾರ ಗೊತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆಯಲ್ಲೂ ಮಾತಾಡಿದ್ವಿ. ಅವರಿಗೆ 112 ಇರೋರು ಅವರು ನ್ಯಾಷನಲ್ ಹೈವೇ ಬಂದ್ಬಿಟ್ಟು ಹೈವೇ ಪೊಲೀಸ್ನವ್ರು ಹೇಳಿದ್ದಾರೆ ನಾವೆಲ್ಲ ಪೆಟ್ರೋಲಿಂಗ್ ಮಾಡ್ತೀವಿ ಅಲ್ಲೆಲ್ಲ ಸಂಜೆ ಅಂತ ಹೇಳಿದ್ದಾರೆ. ಮತ್ತೆ ಪಂಚಾಯತಿ ಅವರ ಗಮನಕ್ಕೂ ತಂದಿದ್ವಿ. ಅವರು ಅದಕ್ಕೂ ಅಲ್ಲಲ್ಲೇ ಕಸ ಎಲ್ಲ ಹಾಕಕ್ಕೆ ಅಲ್ಲೇ ಮಧ್ಯೆ ಎಲ್ಲ ಡಬಲ್ ಇಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವ್ರಿಬ್ರು ಗಮನಕ್ಕೂ ತಗೊಂಡ್ಬಂದಿದೀವಿ. ನಾವು ಅರಣ್ಯ ಇಲಾಖೆಯವರು ಸಹಕರಿಸ್ತೀವಿ ಅವ್ರ ಜೊತೆ. ನನ್ನ ಹೆಸರು ಹರೀಶ್ ಅಂತ, ಉಪವಲಯಾಧಿಕಾರಿ ಕಳಸ. ನಾನು ಬಂದ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅದೇ ರೀತಿ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರು ಮಹಿಳೆಯರು ಕೂಡ ಪುಷ್ಪ ಅಂತ ಇದ್ದಾರೆ, ಅವ್ರ ಹತ್ರನೂ ಕೇಳೋಣ. ಮೇಡಮ್, ಈಗ ಇವತ್ತು ನಿನ್ನೆ ಕೂಡ ಕೆಲಸಗಳು ನಡೀತಾ ಇದೆ ಅಂದ್ರೆ ಕಸ ತೆಗೆಯೋದೆಲ್ಲ, ಇದ್ರ ಬಗ್ಗೆ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದು ಅರಣ್ಯ ಇಲಾಖೆಯವರಾಗಿರ್ಬೋದು, ಅರಣ್ಯ ಸಮಿತಿಯವರು ಮತ್ತೆ ಸಾರ್ವಜನಿಕರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಈ ತರದೊಂದು ಕೆಲಸಕ್ಕೆ ಎಲ್ಲರೂ 4 ಜನ ಕೈ ಜೋಡಿಸಿದಾಗ ಎಲ್ಲ ಕ್ಲೀನ್ ಆಗುತ್ತೆ. ಇನ್ ಮುಂದಕ್ಕೆ ನಾವು ಎಲ್ಲರಿಗೂ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಕಸ ಬರಬಾರ್ದು ಅಂತ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಕೂಡ ಈಗ ನಿಮ್ಗೆ ಅಲ್ಲಿ ನೀವು ದಾರಿಯಲ್ಲಿ ಹೋಗ್ತಿರೋದಕ್ಕೆ ಪಾರ್ಟಿಗಳೆಲ್ಲ ನಡೀತಾ ಇದೆ. ಹೌದು 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 ಹೌದು. ಈಗ ಅದಕ್ಕೆ ಕಡಿವಾಣ ಆಗ್ಬೋದಾ? ಹಾಕ್ಬೇಕಾಗುತ್ತೆ, ಅದು ಹಾಕ್ಲೇಬೇಕು. ಯಾಕಂದ್ರೆ ಅದೇ ಮೈನ್ ಇರೋದು. ಈಗ ಅದನ್ನ ಆಗ್ಬಾರ್ದು ಮುಂದಕ್ಕೆ. ಅದೇ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂಚೂರು ಒಂದು ಮನವಿ ಪತ್ರ ಕೊಟ್ಟು ಅದನ್ನ ಸರಿ ಮಾಡೋ ವ್ಯವಸ್ಥೆನೂ ಮಾಡಿರ್ತೀನಿ ಅಂತ ಹೇಳಿದ್ದಾರೆ. ಆಗುತ್ತದೆ. ಪುಷ್ಪ. ಅದೇ ರೀತಿ ನಮ್ಮ ಸಮಿತಿಯ ಅರಣ್ಯ ಸಮಿತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ, ನೋಡೋಣ. ಸುಧೀರ್ ಅವರು, ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ. ನಿಮ್ಮ ಮಾಧ್ಯಮದಲ್ಲಿ ಮೊನ್ನೆ ವರದಿ ಆದ ತಕ್ಷಣ ನಾವು ಕೂಡ ಮೊದಲಿಂದನೂ ಅದನ್ನ ಕಸ ತೆಗಿಬೇಕು ಅಂತ ಇತ್ತು. ಜೊತೆ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂತು, ಒಳ್ಳೆ ವರದಿನೇ. ಯಾಕೆಂದ್ರೆ ಇದು ಎಲ್ಲರೂ ಎಚ್ಚೆತ್ಕೊಳ್ಬೇಕಾದಂಥದ್ದು. ನಮ್ಮ ಒಂದು 50% ಟೂರಿಸ್ಟ್ನರಿಂದ ಇದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಲೋಕಲ್ನರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮೂಟೆಯಲ್ಲಿ ತುಂಬಿಸ್ಬಿಟ್ಟು ಕಸನ ತಂದು ಇಲ್ಲಿ ಎಸೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇನು ನಾವು ಒಪ್ಕೊಳ್ಳೇಬೇಕು. ಈಗ ನಮ್ಮ ಲೋಕಲರು ಕೂಡ ಹೇಳಿದ್ರು, ಇಲ್ಲಿ ಯಾರು ಹಾಕಿದ್ದಾರೆ ಕಸನ 3 ಮೂಟೆ ನಿನ್ನೆ ಅವ್ರು ನೋಡ್ತಿದ್ದಂಗೆ ತಂದು ಹಾಕಿದ್ರು ಅಂತ ಹೇಳಿದ್ರು. ಈಗ ಯಾರು ಹೆಸರು ಹೇಳಕ್ಕೆ ಸರಿಯಾಗಲ್ಲ. ಹೋಮ್ ಸ್ಟೇ ಅವ್ರದ್ದು, ರೆಸಾರ್ಟ್ನವ್ರದ್ದು ಅಂತ ನಾವು ಏನು ನೋಡಿಲ್ಲ, ಬಟ್ ಅವ್ರದ್ದು ಇದೆ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿದೀವಿ. ದಯವಿಟ್ಟು ಹೋಮ್ ಸ್ಟೇ ರೆಸಾರ್ಟ್ನವ್ರು ಯಾವ ರೀತಿ ಕಸದಲ್ಲಿ ಮೇಂಟೈನ್ ಮಾಡ್ತಾರೆ, ಕೆಲವರು ಚೆನ್ನಾಗೇ ಮಾಡ್ತಾ ಇದ್ದಾರೆ, ನಾವು ಯಾರನ್ನೂ ದೂರಕ್ಕೆ ಹೋಗ್ತಾ ಇಲ್ಲ. ಬಟ್ ಅವ್ರು ಯಾವ ರೀತಿ ಕಸದ ಈಗ ಆರೋಪಗಳು ಬರ್ತಾ ಇದೆಯಲ್ಲ, ಲೋಕಲ್ನವರು ಕೂಡ ಹೋಮ್ ಸ್ಟೇರಿಂದ ಬರ್ತಾ ಇದೆ, ರೆಸಾರ್ಟಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ. ಸೊ ಅದನ್ನ ನಾಡ್ದು ಅರಣ್ಯ ಸಮಿತಿಯ ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ನಾವು ಕೂಡ ಮಾತಾಡ್ತೀವಿ. ಮತ್ತೆ ಹೆಚ್ಚಿನದಾಗಿ ನಮಗೆ ಹಬ್ಬಗುಡಿಗೆ ಜಲಪಾತಕ್ಕೆ ಬರ್ತಕ್ಕಂಥದ್ದು ಪ್ರವಾಸಿಗರು. ನಮ್ಮ ಹೋರಾಟ ಹಿಂದೆ ನಾವು ಮಾಡಿದ್ದು ಅದೇ ಉದ್ದೇಶಕ್ಕೆ. ಅಲ್ಲಿ ಒಂದು ನೈಟ್ ಆದ್ರೂ ಅಷ್ಟೇ, ಎಷ್ಟೋ ರಾತ್ರಿಗಳಲ್ಲಿ ನೈಟ್ ಪಾರ್ಟಿ ಫಾಲ್ಸ್ ಎಲ್ಲ ನಡೀತಾ ಇತ್ತು.
ಈಗ ಹೆಚ್ಚು ಕಡಿಮೆ ಒಂದು 80% ಕಂಟ್ರೋಲಿಗೆ ಬಂದಿದೆ. ಇನ್ನೊಂದು ಸ್ವಲ್ಪ ಬರಬೇಕು. ನಾವು ಅಲ್ಲಿ ಬರ್ತಕ್ಕಂಥ ನೋಡಿ ನಿಮಗೆ ರೆವಿನ್ಯೂ ನಮ್ಮ ಏನು ಜಾಯಿಂಟ್ ಫಾರೆಸ್ಟ್ ಪ್ಲಾನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಡಿಲಿ ಬರ್ತಕ್ಕಂಥದ್ದು VFC. ಆ VFCಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದೇ ನಮ್ಮ ಪಾಲ್ಸಿಂದ. ಈಗ 25% ನಮಗೆ ಇಲ್ಲಿ ಏನು ಅಕೇಶಿಯಾ ಪ್ಲಾಂಟೇಶನ್ ಇಂದ ನಮಗೆ ಬರ್ಬೇಕು. ನಮ್ಮ ಸರ್ಕಾರ 25% ಇದ್ರೆ ನಮ್ಮ ಸಮಿತಿಗೆ 75% ಆದಾಯ ಬರಬೇಕು. ಅದು ನಾವು ನೋಡ್ತೀವಿ ಅದರಲ್ಲಿ ಎಷ್ಟೆಷ್ಟು ನಮ್ಗೆ ಬಂದಿದೆ. ಆ VDF ಅಕೌಂಟಿಗೆ ಎಷ್ಟಿದೆ, VFDF ಅಕೌಂಟಿಗೆ ಎಷ್ಟಿದೆ, ಮತ್ತೆ ನಮ್ಮ ಜನರಲ್ ಅಕೌಂಟಲ್ಲಿ ಎಷ್ಟಿದೆಲ್ಲ ನಾವು ನೋಡಿಬಿಟ್ಟು ನಮ್ಮೂರಿನ ಹೆಚ್ಚು ಆದಾಯ ಬರ್ತಕ್ಕಂಥದ್ದು. ಈಗ ಫಾಲ್ಸ್ ಇಲ್ಲ ಅಂದ್ರೆ ಅಲ್ಲಿ ರೆವಿನ್ಯೂನೇ ಇಲ್ಲ. ಅಲ್ಲೂ ಅಷ್ಟೇ, ಕ್ಯಾತನ್ಮಕ್ಕಿ ಗುಡ್ಡನೂ ಅಷ್ಟೇ. ಅಲ್ಲಿ ಆ ಗುಡ್ಡಕ್ಕೆ ಟೂರಿಸ್ಟ್ನವ್ರು ಬರೋದ್ರಿಂದ ನಮ್ಮ VFCಗೆ ಆದಾಯ. ಇದು ಎಲ್ಲ ಆದಾಯ ಇದೆ. ನಾವು ಸಂಬಳ ಕೊಡೋದಕ್ಕಾಗಲಿ ಇಲ್ಲಿ ಕೆಲಸ ಹಾಗಂತೇಳಿ ನಮ್ಮ ಊರಿನ ಅಭಿವೃದ್ಧಿ ಆಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು VFCನಲ್ಲಿ ಜಲಪಾತದನ್ನ ನಾವು ಫಾರೆಸ್ಟ್ ಕಂಟ್ರೋಲಿಗೆ ತಗೊಂಡ್ಬಿಟ್ಟು ಬರ್ತಕ್ಕಂಥ ಆದಾಯದಲ್ಲಿ ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು ಅಂತಲೇ ನಮ್ಮ ಪ್ರಯತ್ನ ಇದ್ದಿದ್ದು. ಈಗ ಇವತ್ತೆಲ್ಲ ಸೇರಿಬಿಟ್ಟು ಕಸನ ಆಲ್ಮೋಸ್ಟ್ ಒಂದು ಲಾರಿ ಲೋಡ್ ಅಷ್ಟು ಕಳಿಸಿದ್ದೀವಿ. ಇನ್ನು ಆಲ್ಮೋಸ್ಟ್ ಸುಮಾರಷ್ಟು ಸುಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದಾವೆ ಕಸ, ಪೂರ್ತಿ ನಾವು ತೆಗಿಯೋಕ್ಕಾಗಲಿಲ್ಲ. ಒಳಗೆಲ್ಲ ಇದಾವೆ, ಬಿಯರ್ ಬಾಟ್ಲ್ ಹೊಡೆದಿದ್ದಂಥವೇ ಇದಾವೆ. ಅದನ್ನ ಯಾವ ರೀತಿ ಎಲ್ಲ ಹೆರಿಕೆ ಅಂತ ಒಂದು ವಾರದೊಳಗೆ ಏನಾದ್ರು ಮಾಡಿ ಈಗ ಇರ್ತಕ್ಕಂಥ ಕಸನ ವಿಲೇವಾರಿ ಮಾಡಿದ್ವಿ. ಇನ್ನು ಮುಂದೆ ಕಸ ಹಾಕದೇ ಇದ್ದ ರೀತಿನಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ಯೋಜನೆನ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಮಾಡ್ತೀವಿ. ಇದು ಬರೀ ಅರಣ್ಯ ಇಲಾಖೆ ಮಾತ್ರ ಬರಲ್ಲ, ಪಂಚಾಯತಿಯವ್ರದ್ದು ಇದೆ. ಜೊತೆಗೆ ಈಗ ನಮ್ಮ ಊರಿನವ್ರು ಸಹ ನನ್ನ ಗಮನಕ್ಕೆ ಇವತ್ತು ತಂದ್ರು. ಸುಮಾರು ಜನ ಡಿಗ್ರಿ ಕಾಲೇಜು ಸ್ಟೂಡೆಂಟ್ಸ್ ಬಂದು ಇಲ್ಲಿ ಪಾರ್ಟಿ ಮಾಡ್ತಾರೆ, ಕೇಳೋರಿಲ್ಲ ಕಾಡೊಳಗೆ ಕೂತ್ಕೊಂಡು ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ನಾವು ಕಾಲೇಜು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರನೂ ನಾವು ಮಾತಾಡ್ತೀವಿ. ಸೊ ಅವೆಲ್ಲ ನಡಿಬಾರ್ದು. ಮತ್ತೆ ಜೊತೆಗೆ ಊರಿನವರು ಬೇರೆ ಯಾರು ಟೂರಿಸ್ಟ್ನವ್ರು ಬಂದಾಗಲೂ ಅಲ್ಲೇ ಕಾರಲ್ಲಿ ಸೈಡ್ ಒಳಗೆ ಅವ್ರಿಗೆ ಹೇಳ್ಕೊಡೋಂಥದ್ದೇ ಸ್ಥಳೀಯರು. ಇಂಥ ಕಡೆ ಇದೆ ಸರ್, ಇಂಥ ಕಡೆ ಪಾರ್ಟಿ ಮಾಡಿ, ಅಲ್ಲಿ ಏನು ಗೊತ್ತಾಗಲ್ಲ ಅಂತ ನಮ್ಮವರೇ ಹೇಳ್ಕೊಟ್ಬಿಡ್ತಾರೆ. ಸೊ ಅವ್ರಿಗೆ ಬಂದವರಿಗೆ ಏನಾಗುತ್ತೆ, ಬೋರ್ಡ್ಗಳನ್ನ ಹಾಕಿ ಸ್ಟ್ರಿಕ್ಟ್ ಆಗಿ ಮಾಡಿದ ತಕ್ಷಣ ಇದನ್ನ ದಂಡ ಇದೆ ಅಂತೆಲ್ಲ ಹೇಳಿದ ತಕ್ಷಣ ಅವರು ಸ್ವಲ್ಪ ಇದು ಮಾಡ್ತಾರೆ, ಹೆದರ್ತಾರೆ. ಆದ್ರೆ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸಿದ್ರೆ ನಾವು ಇದು ಕಸದ್ದು ವಿಲೇವಾರಿ ಮಾಡಿ. ಅದೇ ತರ ಈ ಜಾಗದಲ್ಲಿ ಅಂದ್ರೆ ಗೇರ್ ತೋಟ ಅಂತ ಹೇಳಿದಾಗ ಇದು ಸಾವಿರಾರು ಜನ ಇಲ್ಲಿ ಓಡಾಡೋ ರಸ್ತೆಯಲ್ಲಿ ಈ ಪರಿಸರ ನೋಡ್ಕೊಂಡು ಇಲ್ಲೊಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಳ್ಳೋ ಅಂತ ಒಂದು ಸ್ಥಳ ಆಗಿತ್ತು ಇದು. ಈಗ ಅದಕ್ಕೆಲ್ಲ ಒಂದು ಕಡಿವಾಣನೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕುಡ್ದು ಎಲ್ಲ ಆ ತರ ಬಾಟ್ಲಿ ಎಲ್ಲ ಬಿಸಾಡೋದು ನೋಡಿ ಇಲ್ಲಿ ಯಾರು ಹತ್ರ ಬರೋದಿಲ್ಲ. ಇದ್ರ ಬಗ್ಗೆ ಈಗ ಅದು ಕಂಟ್ರೋಲ್ ಬಂದಿದೆ. ಯಾಕೆಂದ್ರೆ ಈಗ ಇಷ್ಟೊಂದು ಇವತ್ತಿಂದ ನೋಡಿದ್ಮೇಲೆ ಮತ್ತೆ ಜೊತೆಗೆ ಈಗ ಇನ್ನೇನಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ನೈಟ್ ಒಂದು 6:30 7 ಗಂಟೆಗೆ ಬರೋ ಅಂತದೊಂದು ಹೋಗೋಂಥ ವ್ಯವಸ್ಥೆ ಆಗ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾರಿಗೂ ಲೋಕಲ್ ಹೇಳಿದ ತಕ್ಷಣ ನೀವ್ ಯಾರಿಗೆ ಕೇಳಕ್ಕೆ ಅಂದ್ಬಿಡ್ತಾರೆ. ಕೆಲವೊಂದು ಅನೈತಿಕ ಚಟುವಟಿಕೆ ಆಗ್ತಾ ಇದಾವೆ. ಅದನ್ನೇನು ಇಲ್ಲ ಅಂತ ನಾವು ಯಾವ್ದು ಹೇಳಲ್ಲ, ಆಗ್ತಾ ಇದಾವೆ. ಅದು ಮೇನ್ ಏನಾಗ್ತದೆ, ಈ ಗೇರ್ ತೋಟ ಸ್ಟಾರ್ಟಿಂಗ್ ಅಲ್ಲಿ ಕಾಡು, ಸ್ವಲ್ಪ ದೂರಕ್ಕೆ ಮೇಲ್ಗಡೆ ಮನೆಗಳಿರ್ತಕ್ಕಂಥದ್ದು. ಇಲ್ಲಿ ಗೊತ್ತಾಗಲ್ಲ ಯಾವ ಕಾರ್ಗಳಲ್ಲಿ ನಾವೇನೋ ಯಾರೋ ಬಂದು ಲೋಕಲ್ ಅವ್ರು ನಿಂತಿದೀವಿ ಅಂತ ಅನ್ಕೊಂತೀವಿ. ಸೊ ಬಂದು ಕೂತು ಆ ಪಾರ್ಟಿ ವ್ಯವಸ್ಥೆ ಮಾಡೋದು, ಆ ಬಾಟ್ಲಿಗಳನ್ನ ಅಲ್ಲೇ ತೆಗೆದೇಸೋದು, ಜಾನುವಾರುಗಳು, ದನ ಕರುಗಳು ಎಲ್ಲ ಕಾಡು ಪ್ರಾಣಿಗಳು ಸಹ ಬರ್ತವೆ. ಎಲ್ಲದಕ್ಕೂ ಸಮಸ್ಯೆ ಅಲ್ಲ. ಅವರು ಎಲ್ಲ ಒಂದ್ ಕಡೆ ಬಾಟ್ಲನ್ನ ಒಂದ್ ಬದಿನಲ್ಲಿ ಹಾಕಿ ರಾಶಿ ಹಾಕಿಟ್ರು ಅದಾರು ಬೇಜಾರಿಲ್ಲ, ತೆಗೆದು ಒಡೆದೇ ಹಾಕಂತದ್ದು. ನಾವೇ ಅಲ್ಲಿ ಈಗ ಇವ್ರೆ ಇಲ್ಲಿ ಕೋಟೆ ಹೊಳ್ಳೆಯವ್ರು ಸುಮಾರು ಜನ ಸೌದೆ ಅದಕ್ಕೆಲ್ಲ ಬರ್ತಾರೆ. ಪ್ರಾಣಿಗಳಿಗೂ ತೊಂದರೆ ಇದೆ, ಇದರಿಂದ ಮನುಷ್ಯರಿಗೂ ತೊಂದರೆ ಇದೆ. ಸೊ ಇದೆಲ್ಲ ನಡಿಬಾರ್ದು. ನಾವು ಕೂಡ ಈಗ ನಮ್ ಜವಾಬ್ದಾರಿನೂ ಇದೆ. ನಾವು ಅರಣ್ಯ ಸಮಿತಿ ಒಳಗೆ ಈಗ ನಿರ್ದೇಶಕರಾಗಿ ಆಯ್ಕೆ ಆದ್ಮೇಲೆ ನಮ್ ಜವಾಬ್ದಾರಿನೂ ಇದೆ. ಇರಲಿ ಏನ್ ಮಾಡ್ಬೋದು, ಬೋರ್ಡ್ಗಳನ್ನ ಹಾಕ್ಬೇಕು. ಜೊತೆಗೆ ನಾವು ಅದೇ ಕಾರಣಕ್ಕೆ ಅಲ್ವಾ ಇದನ್ನೆಲ್ಲ ಮಾಡ್ಬೇಕಂತ ಹೇಳಿ ನಾವು ಜಲಪಾತದಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಮ್ಮೂರಿನ ಅಭಿವೃದ್ಧಿ ಅವೆಲ್ಲ ಬರ್ಬೇಕು. ಬೋರ್ಡ್ಗಳಿಲ್ಲ, ಬೋರ್ಡ್ಗಳು ಹಾಕ್ಬೇಕು. ಜೊತೆಗೆ CC ಕ್ಯಾಮ್ರಾದೊಂದು ವ್ಯವಸ್ಥೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ಗ್ರಾಮಸ್ಥರ ಜೊತೆಗೂ ಕೂಡ ಚರ್ಚೆ ಮಾಡ್ತೀನಿ. ಜೊತೆಗೆ ಅರಣ್ಯ ಇಲಾಖೆಯವರಿಗೂ ಕೂಡ ಸಮಿತಿನ ಚರ್ಚೆ ಮಾಡಿಬಿಟ್ಟು ಅಂತೂ 100% ಯಾವುದು ಏನು ಮಾಡೋಕ್ಕಾಗಲ್ಲ, ಎಷ್ಟು ಸಾಧ್ಯವೋ ಅಷ್ಟಂತೂ ಕಂಟ್ರೋಲಿಗೆ ತಂದೆ ತರ್ತೀವಿ. ಜಲಪಾತದಲ್ಲೂ ಅಷ್ಟೇ, ಆ ರೋಡಿಗೆ ಈಗಾಗಲೇ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದ್ವಿ, ಅಧಿಕಾರಿಗಳಿಗೆ ಹೇಳಿದೀವಿ. ಸರ್ ಏನಾಗುತ್ತೆ ಅಂದ್ರೆ ಲಾಸ್ಟ್ ಟೈಮಲ್ಲಿ ಈ ಹೊಸೂರು ಇಲ್ಲೇ ಮುಂದೆ ಅಲ್ಲಿ ಗ್ರಾವೆಲ್ ತೆಗ್ದಿದ್ದು ಆ ಮಳೆಗಾಲದಲ್ಲಿ, ಆ ಊರ ರಸ್ತೆನೂ ಹಾಳು, ಗ್ರಾವೆಲ್ಲು ನಮ್ಗೆ ಹಾಕಕ್ಕಾಗ್ಲಿಲ್ಲ, ಅಲ್ಲಿ ಕೆಸರು ಪೂರ್ತಿಯಾಗಿ. ಸೊ ಅದಕ್ಕೆ ಈಗಲೇ ಬೇಸಿಗೆನಲ್ಲೇ ಮೇ ತಿಂಗಳಲ್ಲೇ ಎಲ್ಲೆಲ್ಲಿ ಕೆಸರಾಗುತ್ತೆ ಅಂತ ನಮ್ಗೆ ಗೊತ್ತಿದೆಯಲ್ಲ, 1 ಕಿಲೋಮೀಟರ್ ಅಲ್ಲೆಲ್ಲ ಬದಿನಲ್ಲಿ ಈಗಲೇ ಹಾಕ್ಸಿಟ್ಕೊಂಡು ಜೂನ್ ತಿಂಗಳಲ್ಲಿ ಹೆಂಗು ಟೂರಿಸ್ಟ್ನವ್ರು ಬಂದೇ ಬರ್ತಾರೆ, ಜಾಸ್ತಿ ಆಗುತ್ತೆ. ಆ ಸ್ವಲ್ಪ ಕೆಸರಾಗುತ್ತೆ, ಏನಿದೆ ಅಷ್ಟನ್ನ ರೋಡಿಗೆ ಹಾಕ್ಬಿಟ್ಟು ನೀಟಾಗಿ ಹೋಗೋಂಥ ಕೆಲಸನ ಮುಂದಕ್ಕಂತ ನಾವು ಮಾಡ್ತೀವಿ. ನಮ್ಮ ಜೊತೆಗೆ ಒಬ್ರು ಒಳ್ಳೆ ಅಧಿಕಾರಿ ಕೂಡ ಇದ್ದಾರೆ, ನಮ್ಮ ಎಲ್ಲದಕ್ಕೂ ಸ್ಪಂದನೆ ಮಾಡ್ತಕ್ಕಂಥ ಅಧಿಕಾರಿಗಳು. ಸೊ ಎಲ್ಲ ಸೇರ್ಕೊಂಡು ನಾವಂತೂ ಒಂದು ಒಳ್ಳೆ ರೀತಿಯಲ್ಲಿ ಪ್ರವಾಸೋದ್ಯಮ, ಪರಿಸರ ಪೂರ್ವಕ ಪ್ರವಾಸೋದ್ಯಮ ಬೆಳೆಸೋಣ ಅಂತ ಹೇಳಿ ನಮ್ಮ ಗ್ರಾಮಸ್ಥರು, ನಿಮ್ಮ ಮಾಧ್ಯಮದ ಸಹಕಾರ ಕೂಡ ಬೇಕು. ಯಾಕಂದ್ರೆ ನೀವು ಹಾಕಿದ್ರಿಂದನೇ ಇದೆಲ್ಲ ಗೊತ್ತಾಗಿದ್ದು. ಇಲ್ಲ ಹೊರ ಜಗತ್ತಿಗೆ ತೋರ್ಸೋರು ಯಾರು? ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ಸಾಮಾನ್ಯ ಜನರು ಇವತ್ತು ಅಭಿಪ್ರಾಯ ಹಂಚಿಕೊಳ್ಳೋದ್ರಿಂದ ಗೊತ್ತಾಗ್ತಿದೆ. ಇಲ್ಲಾಂದ್ರೆ ಯಾವ್ದು ಇಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅದನ್ನ. ಎಲ್ಲದಕ್ಕೂ ಫೇಸ್ಬುಕ್ ವಾಟ್ಸಪ್ ಅಂತ ಸಿಕ್ಕಾಪಟ್ಟೆ ಹಾಕೋದಲ್ಲ, ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಸಾಮಾಜಿಕ ಜಾಲತಾಣ ಒಂದು ಒಳ್ಳೆ ಅಸ್ತ್ರ.
ನಮ್ಮೆಲ್ಲರಿಗೂ ಕೂಡ ಇದನ್ನೆಲ್ಲ ಒಳ್ಳೆ ರೀತಿ ಬಳಕೆ ಆಗ್ಲಿ ಅಂತ ಹೇಳಿ, ಮತ್ತೆ ನಿಮ್ಮ ಸಹಕಾರನೂ ಇರಲಿ, ಗ್ರಾಮಸ್ಥರದ್ದು ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಂಚಾಯತಿಯವರು ಕೂಡ ಪಾಪ ಇವತ್ತು ತಾರೀಕು ಕಳಿಸಿ ಅದು ಎಷ್ಟಿದೆ ಕಸ ಕಳಿಸಿ ಮತ್ತೆ ತೊಟ್ಟಿ ಇಡೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನ ಎಲ್ಲಿ ಇಡೋದು ಏನು ಅಂತೇಳಿ ಅಂತೂ ಅದು 100% ಇದರಲ್ಲಂತೂ ಯಾವುದೇ ಮುಲಾಜಿಲ್ಲ. ಮತ್ತೆ ರಾಜೀನೂ ಆಗಕ್ಕಾಗಲ್ಲ ಈ ಕಸದ ವಿಚಾರದಲ್ಲಿ. ನಾವು ಮಾಡೋಣ, ನಿಮ್ಮ ಸಹಕಾರನೂ ಇರಲಿ. ಧನ್ಯವಾದಗಳು. ಇದು ನಮ್ಮ ಗ್ರಾಮಸ್ಥರು ಮತ್ತೆ ಅರಣ್ಯ ಅಧಿಕಾರಿಗಳು ಹೇಳುವಂತ ಒಂದು, ಯಾಕಂತ ಹೇಳಿದ್ರೆ ಕೆಲವೊಂದು 2 ದಿನ ಹಿಂದೆ ಕೂಡ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೆ. ಅದಕ್ಕೆ ನಮಗೆ ತುಂಬಾ ಅಂದ್ರೆ ವರದಿ ನೋಡಿಕೊಂಡು ಅರಣ್ಯ ಅಧಿಕಾರಿಗಳು ಅಷ್ಟೇ, ಇಲ್ಲಿನ ಗ್ರಾಮಸ್ಥರು ಅಷ್ಟೇ ತುಂಬಾ ಒಂದು ಬೆಂಬಲ ಕೂಡ ನೀಡಿದ್ದಾರೆ ನಮ್ಮ ನ್ಯೂಸ್ ಕರ್ನಾಟಕಕ್ಕೆ. ಅವರಿಗೆ ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತೀವಿ. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಇಲ್ಲೆಲ್ಲ ಬಾಟ್ಲುಗಳು ಎಲ್ಲ ಒಡೆದು ಹಾಕಿ ದಾರಿ ಮಧ್ಯದೆಲ್ಲ ಹಾಕಿದ್ರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನಮ್ಮ ಅನಿಸಿಕೆ ಏನಂದ್ರೆ, ಈ ರೋಡ್ ಈಗ ನಮ್ಮದು ಸೀದಾ ಹೋಗಿದ್ದು ಹೊಸೂರು ಬಸವನ ತೋಟ ಈ ಕಡೆ ಹೋಗುತ್ತೆ. ನಮ್ ತುಂಬಾ ಮನೆ ಇದೆ ಆ ಕಡೆ. ಕ್ಲಾಸ್ ಹುಡುಗರೆಲ್ಲ ಇಲ್ಲೇ ಹೋಗ್ಬೇಕು ಬರ್ಬೇಕು. ಮತ್ತೆ ನಾವು 10ನೇ ತರಗತಿ ಮಗು ಟ್ಯೂಷನ್ ಎಲ್ಲ ಆಗ್ತಿದೆ, ರಾತ್ರಿ ಕರ್ಕೊಂಡ್ ಬರ್ಬೇಕು. ಇಲ್ಲಿ ಬರುವಾಗ ಅಲ್ಲಿ ಆಟೋ ಬೈಕು ಇವೆಲ್ಲ ನಿಲ್ಸಿ ಎಣ್ಣೆ ಹೊಡೆಯೋದು, ಸಿಗರೇಟ್ ಇದ್ ಮಾಡೋದು, ಸಿಕ್ಕಾಪಟ್ಟೆ ಇದೆಲ್ಲ ಮಾಡ್ತಿರ್ತಾರೆ. ನಾವು ಮಾತಾಡ್ಲಿಕ್ಕೆ ಹೋದ್ರೆ ನಮಗ್ ಡೇಂಜರ್ ಅಂತ ಹೇಳಿ ನಾವು ಸೈಡ್ ಅಲ್ಲಿ ಸೀದಾ ಹೋಗ್ತೀವಿ. ಮತ್ತೆ ಇದು ಪರಿಸರದ ಒಳಗಡೆನು ಈ ರೀತಿ ಎಲ್ಲ ಮಾಡ್ಕೊಂಡು ಸಂಜೆ ಹೊತ್ತು ರಾತ್ರಿ ಎಲ್ಲ ಇದ್ ಮಾಡಿದ್ರೆ ನಮಗೊಬ್ಬೊಬ್ರಿಗೆ ಹೋಗ್ಲಿಕ್ಕೆ ಹೆದರಿಕೆ, ಸಾರೆ ಮಕ್ಳಿಗೆ ಆ ಕಡೆ ಈ ಕಡೆ ಹೆಣ್ಣು ಮಕ್ಳಿಗೆ ಅದಕ್ಕೆ ಇದಕ್ಕೆಲ್ಲ ಈ ಕಡೆ ತಿರ್ಗಾಡ್ಲಿಕ್ಕೂ ಭಾರಿ ಹೆದರಿಕೆ ಆಗ್ತಿದೆ. ರಾತ್ರಿ ಎಲ್ಲ ಹೋಗೋದು, ಒಬ್ಬೊಬ್ಬನ ಕಳ್ಸೋದು ಎಲ್ಲ ಭಾರಿ ಭಂಗ ಆಗಿದೆ ಇದ್ರಲ್ಲಿ. ಮತ್ತೆ ಇದು ರೋಡು ಬಿಟ್ಟಿದೆ ಭಂಗದಲ್ಲಿ ನಮ್ಮ ಆ ಕಡೆ ಊರಿಗೆಲ್ಲ. ಈ ಕೊಟ್ಟು ಎಲ್ಲ ಆಗಿದೆ, ಒಂದು 10-15 ವರ್ಷ ಆಯ್ತು ಈ ರೋಡ್ ಆಗಿ. ಆದ್ರೂ ಈಗ ಏನಂದ್ರೆ ನಮಗೆ ಸೇಫ್ಟಿ ಬೇಕು. ಯಾಕಂದ್ರೆ ಇಲ್ಲಿ ಕ್ಲೀನ್ ಆಗಿ ಒಬ್ಬೊಬ್ರು ಓಡಾಡುವ ರೀತಿ ನಮಗೆ ಇರ್ಬೇಕು. ಎದ್ಬಿಟ್ಟು ಅಲ್ಲಿ ಎಣ್ಣೆ ಕುಡಿಯೋದು ಅದು ಇದೆಲ್ಲ ಮಾಡ್ಕೊಂಡು ಭಾರಿ ಹಿಂಸೆ ಆಗ್ತಿದೆ ನಮಗೆ. ಈಗ ಕೆಲವೊಂದು ದಿನಗಳಂದ್ರೆ ನಾವು 2-3 ದಿನ ಹಿಂದೆ ಕೂಡ 2 ದಿನ ಆಯ್ತು ವರದಿ ಕೂಡ ಮಾಡಿದ್ದೆ. ಮಾಡಿದ ತಕ್ಷಣನೇ ಕೂಡ ಈಗ ಅರಣ್ಯ ಸಮಿತಿಯವರು ಕೂಡ ಬಂದಿದ್ದಾರೆ, ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ, ಸ್ಥಳೀಯರು ಬಂದಿದ್ದಾರೆ. ನೀವೆಲ್ಲ ಬಂದು ಈಗೆಲ್ಲ ಕೆಲಸಗಳ ಅಂದ್ರೆ ಬಾಟ್ಲಿ ಎಲ್ಲ ತೆಗಿಯೋದೆಲ್ಲ ತರ ಇದು ಮಾಡ್ತಿದ್ದೀವಿ. ಇವತ್ತು ಕೂಡ ಮಾಡ್ತಾ ಇದೀವಿ 2ನೇ ದಿನ. ಎಷ್ಟು ಖುಷಿ ಆಗ್ತದೆ? ಅದಕ್ಕೆ ಬಾರಿ ತುಂಬಾ ಖುಷಿ ಆಯ್ತು. ನಾನು ಅದೇ ಈಗ ಕಳಸದಿಂದ ಈಗ ಮನೆಗೆ ಹೊರಟವನ್ ಇಲ್ಲಿ ಬಂದ್ ನೋಡುವಾಗ ಅಲ್ಲಿ ಬೆಂಕಿ ಹಾಕಿ ಎಲ್ಲ ಕಸ ಎಲ್ಲ ತೆಗೆದಿದಾರಲ್ಲ, ಅದು ಖುಷಿ ಆಯ್ತು. ಇದೇ ರೀತಿ ಇನ್ನು ಮುಂದಕ್ಕೂ ಆಗ್ಬೇಕು. ಯಾವತ್ತು ಜವಾಬ್ದಾರಿ ಆಗ್ಬಾರ್ದು. ಯಾವತ್ತು ಕ್ಲೀನ್ ಆಗಿ ಎಲ್ಲ ಜವಾಬ್ದಾರಿ ಇಟ್ಕೊಂಡು ದೊಡ್ಡ ಇವರು ಸರ್ಕಾರಿ ಇವರು ಇದಾರಲ್ಲ ನಮ್ಮ ಕಳಸದಲ್ಲಿ ಅವರೆಲ್ಲ ಸೇರಿ ಒಳ್ಳೆ ಕೆಲಸ ಇದು ಮಾಡಿ ನಮ್ಮ ಓಡಾಡ್ಲಿಕ್ಕೆ ಒಂದು ಕರೆಕ್ಟ್ ಮಾಡಿ ಕೊಟ್ರೆ ಆಯ್ತು ಅಷ್ಟೇ. ಅಷ್ಟೇ ಕೇಳೋದು. ಅಂದ್ರೆ ಎಣ್ಣೆ ಪಾರ್ಟಿ ಇವರೆಲ್ಲ ರಾತ್ರಿ 11 ಗಂಟೆ 12 ಗಂಟೆ ಅದಲ್ದೇನೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಒಂದು 10-15 ಜನ ಒಟ್ಟು ಗ್ಯಾಂಗ್ ಕೂಡಿ ಅಲ್ಲಿ ಒಂದಿಷ್ಟು ಸೌದೆ ಎಲ್ಲ ಒಟ್ಟು ಮಾಡಿ ಬೆಂಕಿ ಹಾಕಿ ಕ್ವಾಟ್ರು ಓದು ಇದೆಲ್ಲ ಗಂಜಲಿ ಮಾಡಿ ಇಲ್ಲಿ ಎಷ್ಟು ಬೊಬ್ಬೆ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲಿ ಕೇಳಲ್ಲ. ಕಾಡಿಗೆ ಬೆಂಕಿ ಕೊಟ್ಟು ಬಾಟ್ಲೆಲ್ಲ ಒಡೆದಾಕಿ ರೋಡಿಗೆಲ್ಲ ಹಾಕಿ ನಾವು ಬರೋರು ಬೈಕಲ್ಲಿ ನೋಡೋತ್ನಾಗ ರೋಡ್ ಪೂರ ಇದು ಅದ್ರ ಮೇಲೆ ನಾವೇ ಹೇರಿಕಿ ಸೈಡಿಗೆ ಹಾಕಿ ಹೋಗ್ಬೇಕು. ಅವ್ರ ಹತ್ರ ಮಾತಾಡಂಗಿಲ್ಲ, ಮಾತಾಡ್ರೆ ಜಾಸ್ತಿ ಇದೆ ಗಲಾಟೆನೆ ಮಾಡಕ್ ಬರ್ತಾರೆ. ನಮ್ಮ ಅಷ್ಟಿಗೆ ನಾವ್ ಇದ್ದು ಬಿಡೋದು, ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬರೋದು. ಒಬ್ಬೊಬ್ರನ್ನ ಕಳ್ಸಕ್ಕೂ ಹೆದರಿಕೆ. ನಾವು ಜೊತೆಲಿ ಬೇಕೇ ಬೇಕು. ಕ್ಲಾಸ್ ಮಕ್ಳು ಹೋಗತ್ನಂಗನು ಬೇಕು, ಬರತ್ನಂಗನು ಬೇಕು. ವಿದ್ಯಾರ್ಥಿಗಳೇ ಈ ಕಡೆ ಇರೋದು. ಹೊಸೂರು ಬಸವನ ತೋಟ ಆ ಕಡೆಯಿಂದ ಹೋಗಿ ಬರೋ ಮಕ್ಕಳೆಲ್ಲ ಹಳ್ಳಿಯಿಂದ ಬರೋರು ಸೀದಾ. ಮತ್ತೆ 4-4ವರೆಗೆ ಕ್ಲಾಸ್ ಬಿಟ್ಟ ಸಣ್ಣ ಆಟೋದಲ್ಲಿ ಬರೋರು ಇಲ್ಲಿ ಬಂದು ನಿಲ್ಸ್ಬಿಡ್ತಾರೆ. ಆ ಕಡೆ ಆಟ ಬರಲ್ಲ ಅಂತಾರೆ, ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಇವ್ರದ್ದು ಇಲ್ಲಿ ಕಾಟ. ಈ ಸಮಸ್ಯೆ ಎಲ್ಲ ಇದೆ. ಈಗೆಲ್ಲ ಸ್ವಲ್ಪ ಇದು ಮಾಡಿ ಭಾರಿ ಖುಷಿ ಆಯ್ತು. ಹಾಗಾಗಿ ಸುರೇಶ್ ಅಂತ, ಬಸವನ ತೋಟ. ನಾನು ಚಂದ್ರಶೇಖರ್ ಅಂತ. ಇಲ್ಲೇ ನಮ್ಮ ಈ ರಸ್ತೆ ಪಕ್ಕದಲ್ಲೇ ನನ್ನ ತೋಟ ಇದೆ. ಈಗ ಏನು ಅಂತ ಹೇಳಿದ್ರೆ, ಹೊಸದಾಗಿ ಅರಣ್ಯ ಹಕ್ಕು ಇದರಲ್ಲಿ ನಮ್ಮ ಸುಧೀರ್ ಅವರು ಆಯ್ಕೆ ಬೇರೆ ಆಗಿದ್ದಾರೆ. ಅವರ ಅವೇರ್ನೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿಯಲ್ಲಿ ಸಾರ್ವಜನಿಕರು ಹಾಗೂ ಕೆಲವು ಲೋಕಲ್ಲು ಇರಬಹುದು, ಅವರೆಲ್ಲ ತಂದು ತಂದು ಸೀದಾ ಈ ರೋಡ್ ಸೈಡಲ್ಲಿ ತಂದು ಬಿಸಾಕಿ ಸೀದಾ ಹೋಗ್ತಾ ಇರೋದು. ಅವ್ರದ್ದೇನಪ್ಪ ಏನಂತ ಹೇಳಿದ್ರೆ, ಅವ್ರ ಕೆಲಸ ಮುಗ್ದೋಯ್ತು, ಕಸ ಎಲ್ಲ ಬಿಸಾಕ್ಬಿಡ್ತೀವಿ ಅಂತ. ಆದ್ರೆ ಈ ಕಸಕ್ಕೆ ಯಾರು ಜವಾಬ್ದಾರಿ? ಇದರಿಂದ ಪರಿಸರ ಎಷ್ಟು ಹಾನಿಯಾಗುತ್ತೆ, ಪರಿಸರದಿಂದ ಈ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಾವು ಈಗ ಸಾಧಾರಣ ಒಂದು 5-6 ವರ್ಷದಿಂದ ನಾನು ಇಲ್ಲೇ ಓಡಾಡ್ತಿದ್ದಾಗ ಗಮನಿಸಿದ್ದೀನಿ. ಎಲ್ರಿಗೂ ಮುಕ್ತವಾಗಿ ನಾನು ಹೇಳಿದ್ದೀನಿ, ದಯವಿಟ್ಟು ಇಲ್ಲಿ ಕಸ ಇಲ್ಲಿ ಹಾಕ್ಬಿಡಿಯಪ್ಪ ಅಂತ. ತಂದು ಇಲ್ಲಿ ಕಸ ಹಾಕೋದಲ್ಲದೆ ತೋಟದೊಳಗೂ ತಂದು ಅದನ್ನು ಬಿಸಾಕ್ಬಿಟ್ಟು ಹೋಗ್ತಾ ಇರೋದು. ದಯವಿಟ್ಟು ನಾವು ಸಾರ್ವಜನಿಕರಲ್ಲಿ ಇಲ್ಲಿ ಲೋಕಲಲ್ಲಿ ಹೇಳ್ತಾ ಇರೋದು, ಯಾವುದೇ ಕಸ ಕಡ್ಡಿ ಏನಿದ್ರು
ತಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಸಾಧ್ಯವಾದಷ್ಟು ತಮ್ಮ ಜಾಗದಲ್ಲಿ ಅದನ್ನು ಸುಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಿ. ಇನ್ನು ಉಳಿತಾ ಅದು ಬಾಕಿ ಉಳಿದಿದ್ದು ಬಾಟ್ಲಿ ಗಿಟ್ಲಿತ್ತ ಅದನ್ನು ತಂದು ಕಳಸದಲ್ಲಿ ಪಂಚಾಯಿತಿ ಗಾಡಿ ಇರುತ್ತೆ, ಆ ಗಾಡಿ ತಂದು ಹಾಕಿ ಪರಿಸರವನ್ನು ಸ್ವಚ್ಛವಾಗಿಡೋಣ. ಯಾಕೆಂತ ಹೇಳಿದ್ರೆ ಇನ್ನು ಮುಂದೆ ಬರುವಂತ ನಾವು ನಮ್ಮ ಯಂಗ್ಸ್ಟರ್ಗೆ ನಾವು ಏನು ಸಂದೇಶ ಕೊಡೋಣ, ಏನು ಈ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ರೋಡ್ ಸೈಡಲ್ಲಿ ಆಗಲಿ ಅಥವಾ ಬೇರೆ ಮನೆಯಿಂದ ಹೊರಗೆ ತಮ್ಮ ಕಸವನ್ನು ದಯವಿಟ್ಟು ಹಾಕಬೇಡಿ. ಈಗ ಅದೇ ತರ ಸರ್, ಇಲ್ಲಿ ಗೇರ್ ತೋಟ ಅಂತ ಅಂದ್ರೆ ಕೋಟೆಯೊಳೆ ಸಮೀಪದಲ್ಲಿರುವಂತಹ ಒಂದು ಸುಂದರವಾದ ಒಂದು ವಾತಾವರಣ ಇದೆ. ಹೌದು ಗೇರ್ ತೋಟ ಅಂತ ಭಾರಿ ಇರ್ತದೆ. ಹೌದು ಗೇರನ್ನು ತಿನ್ನೋದು ಆ ಟೈಮಲ್ಲೆಲ್ಲ ಭಾರಿ ಇರ್ತದೆ. ಅಂದ್ರೆ ಈಗ ಆ ಕಾಡು ಒಳಗಡೆ ಅಂದ್ರೆ ಆ ರಸ್ತೆ ಬದಿಯಲ್ಲಿ ಹೋಗ್ಲಿಕ್ಕೂ ಭಯ ಪಡ್ತಾ ಇದೆ. ಖಂಡಿತವಾಗಿ ತಮ್ಮ ಮಾತು 100ಕ್ಕೆ 100 ಸತ್ಯ. ಈಗ ಕಳಸ ಸುತ್ತಮುತ್ತದಲ್ಲಿ ಸಾರ್ವಜನಿಕರಿಗೆ ಏನಾದ್ರೂ ಒಂದು ವಾಕಿಂಗ್ ಹೋಗ್ಬೇಕು, ವಾಯುವಿಹಾರ ಹೋಗ್ಬೇಕು ಅಂತ ಹೇಳಿದ್ರೆ ಜಾಗನೇ ಇಲ್ಲ. ಅವ್ರೇನಪ್ಪಾ ಅಂತ ಹೇಳಿದ್ರೆ ಕಳಸದಿಂದ ಸ್ವಲ್ಪ ದೂರದಲ್ಲಿ ಈ ಗೇರು ತೋಟಕ್ಕೆ ಬರ್ತಾರೆ. ಗೇರು ತೋಟದಲ್ಲಿ ಸ್ವಚ್ಛವಾದ ಪರಿಸರ ಇತ್ತು, ಒಂದು ಗಾಳಿ ಎಲ್ಲ ಎಲ್ರಿಗೂ ಸಾರ್ವಜನಿಕರಿಗೆ ಭಾರಿ ಒಂದು ಹಿತವಾಗುವಂತ ಗಾಳಿ ವಾತಾವರಣ ಇತ್ತು. ಅದನ್ನೆಲ್ಲ ಈಗ ಇವರು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಹಾಳು ಮಾಡಕ್ ಹೋಗ್ಬೇಡಿ. ನಮಗೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ಒಂದು ಜಾಗ ವಾಯುವಿಹಾರಕ್ಕಾಗ್ಲಿ ಅಥವಾ ಮುಂದಿನ ಒಂದು ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ, ಒಂದು ಪಾರ್ಕ್ ಸಮೇತ ಇಲ್ಲೇ ಮಾಡ್ಬೋದು ಅಂತ ಒಂದು ಜಾಗ ವ್ಯವಸ್ಥೆ ಇರುವುದರಿಂದ ದಯವಿಟ್ಟು ಯಾರು ಇದನ್ನು ಹಾಳು ಮಾಡಬೇಡಿ. ತಮ್ಮ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟೇ ಅಲ್ಲ, ನಾವು ಎಷ್ಟು ಹೇಳಿದ್ರು, ನಾನು ಈಗ ಹೇಳಿದೆ 5 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಆದ್ರೆ ಇದು ಕಾರ್ಯಗತ ಯಾರು ಇದು ಮಾಡಿಕೊಂಡಂಗಿಲ್ಲ. ಆದ್ರೆ ಈ ಮಾಧ್ಯಮ ಮಿತ್ರರಿಗೆ ಏನ್ ಬಂದ್ರೆ ಅವ್ರು ಬಂದ್ಬಿಟ್ಟು ಇದನ್ನ ನೋಡಿ ಇದ್ರ ಬಗ್ಗೆ ಒಂದು ಫೋಟೋಗ್ರಫಿ ಕೊಟ್ಟರು, ಅದನ್ನ ಒಂದು ಎಲ್ರಿಗೂ ತಿಳಿಯುವಂಗೆ ತಿಳಿಸಿದ್ರು. ದಯವಿಟ್ಟು ನಿಜವಾಗ್ಲೂ ಅವರೊಂದು ತಮ್ಮ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಆ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ನೀವು ಅವರಿಂದಲೇ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ನಾನು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು, ನಾನು ಇಲ್ಲೇ ನನ್ನ ತೋಟ ಇಲ್ಲಿ ಪಕ್ಕದಲ್ಲಿ ಇದೆ. ಈಗ ಮೊನ್ನೆ ಏನು ಸುದ್ದಿ ಪ್ರಚಾರ ಆಗಿತ್ತು, ಒಂದು ಕಸದ ಸಮಸ್ಯೆ ಇತ್ತು ಅಂತ ಎಲ್ಲ ಒಂದು ಸುದ್ದಿ ಬಂದಿತ್ತು. ನಾವೇ ಹೇಳಿದ್ದದ್ನ, ಅದಕ್ಕೀಗ ಎಲ್ಲ ಪ್ರತಿಕ್ರಿಯೆ ಬಂದಿದೆ. ಎಲ್ಲ ಊರಿನವರು, ಗ್ರಾಮಸ್ಥರು, ಆಮೇಲೆ ಅರಣ್ಯ ಸಮಿತಿಯವರು, ಆಮೇಲೆ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ಎಲ್ಲ ಸಾರ್ವಜನಿಕರೆಲ್ಲ ಸೇರಿ ಈಗ ಸ್ವಚ್ಛತೆ ಕಾರ್ಯ ಮಾಡ್ತಾ ಇದೀವಿ. ನಿನ್ನೆಯಿಂದ ಮಾಡ್ತಾ ಇದ್ದಾರೆ, ನಿನ್ನೆಯಿಂದಾನು ಮಾಡ್ತಾ ಇದ್ದಾರೆ. ಇವತ್ತು ನಾಳೆನೂ ಇದೆ, ಅದು ಇನ್ನೂ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿದೆ. ಎಲ್ಲ ಮಾಡ್ತೀವಿ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಅರಣ್ಯ ಸಮಿತಿಯವರು ಹೇಳಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತೀವಿ, ಅದ್ ಮಾಡೋಣ ಅಂತ. ಖುಷಿ ಆಗುತ್ತೆ. ಇದು ನಾನು ಸುಮಾರು ಅಂದ್ರೆ ಒಂದು 2 ಗಾಡಿಯಷ್ಟು ಈಗ 2 ಲೋಡ್ ಅಷ್ಟು ಹೋಗಿದೆ, ಆಗಿದೆ. ಇನ್ನೂ ಇದೆ, ಒಳಗಡೆ ಎಲ್ಲ ಇನ್ನೂ ಇದೆ. ಆದಷ್ಟು ಎಲ್ಲ ಕ್ಲೀನ್ ಆಗ್ತಾನೂ ಇದೆ. ಮಾಡ್ತೀವಿ ನಾವು, ಎಲ್ಲ ಸಪೋರ್ಟ್ ಇದೆ, ಎಲ್ಲ ಬಂದಿದ್ದಾರೆ. ಮುಂದೆ ನಾವು ಬರ್ತೀವಿ, ನಾವು ಮಾಡ್ತೀವಿ ಅಂತ ಖುಷಿ ಆಗುತ್ತೆ. ಮತ್ತೆ ಈ ರೀತಿ ಯಾರು ಕಸ ಹಾಕಬಾರ್ದು ಇನ್ ಮುಂದೆ ಆದ್ರೂ. ಸ್ವಲ್ಪ ಆ ಕಡೆ ಅದೇ ಇನ್ನೆಲ್ಲ ವ್ಯವಸ್ಥೆಗಳು ಮಾಡ್ತಾ, ಅದಕ್ಕೆ ಏನೇನ್ ಬೇಕೆಲ್ಲ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಇಲ್ಲಿ ಕೂಡ ಪಾರ್ಟಿ ಕೂಡ ನಡೀತಿದೆ. ಹಾಕ್ಬೇಕು, ಅದು ಹಾಕ್ಲೇಬೇಕು. ಪಾರ್ಟಿಗಳಿಗೆ ಕಡಿವಾಣ ಹಾಕ್ಲೇಬೇಕು. ಅದಕ್ಕೂ ಹೇಳಿದೀವಿ ನಾವು, CC ಕ್ಯಾಮ್ರಾ ಅಳವಡಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗೆ ಮಾಧ್ಯಮದವರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರಿಂದ ಇವತ್ತು ಆ ಸುದ್ದಿ ಒಂದು ಬಂದಿದ್ರಿಂದ ಇವತ್ತೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಓಕೆ, ನಮಸ್ತೆ ಎಲ್ಲರಿಗೂ. ನಾವಿವತ್ತು ಏನು ಅದೇ ತರ ನಮಗೆ ಔಟ್ಪುಟ್ ಬರುತ್ತೆ. ಹಾಗಾಗಿ ಇಂಥ ಸುಂದರವಾದ ಕ್ಷಣದಲ್ಲಿ, ಇಂಥ ಸುಂದರವಾದ ಸ್ಥಳಗಳಲ್ಲಿ ನಾವು ಬಂದ್ಬಿಟ್ಟು ಸುರ್ಮನೆ ಫಾಲ್ಸ್ ಹತ್ರ ಇದೀವಿ. ನಾವೀಗ ಸುರ್ಮನೆ ಫಾಲ್ಸ್ ಹೋಗುವಂತ ಸಂಪರ್ಕ ರಸ್ತೆಯಲ್ಲಿ ಇದೆ. ನಾವು ಇಂಥ ಸಂಪರ್ಕ ರಸ್ತೆಯಲ್ಲಿ ಈ ತರ ನಾವು ಬಂದ್ಬಿಟ್ಟು ನೋಡಿ, ಎಲ್ಲೆಂದು ನೋಡಿದ್ರೆ ಸಿಕ್ಕಾಬಟ್ಟೆ ಕಸಗಳಿದಾವೆ. ಈ ತರ ಕಸದ ಚೀಲಗಳು, ಪ್ಲಾಸ್ಟಿಕ್ ಬಾಟಲಿಗಳು, ಬೀರ್ ಬಾಟಲಿಗಳು ಎಲ್ಲವನ್ನೂ ತಂದು ಹಾಕ್ತಾರೆ. ಇದ್ರಲ್ಲೇನು ಅಂದ್ರೆ ಬಂದ್ಬಿಟ್ಟು ಸ್ಥಳೀಯರು ಮತ್ತೆ ಇಂಪಾರ್ಟೆಂಟ್ ಬಂದ್ಬಿಟ್ಟು ಹೋಮ್ ಸ್ಟೇಗೆ ಸಂಬಂಧಪಟ್ಟರು ಅವರೆಲ್ಲ ಕಸ ತಗೊಂಡ್ಬಿಟ್ಟು ಫಾರೆಸ್ಟ್ ಜಾಗ ಇರೋದ್ರಿಂದ ಫಾರೆಸ್ಟ್ ಜಾಗದಲ್ಲಿ ಅಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಕಾಡು ಜಾಗ ಸಿಗುತ್ತೆ ತಂದ್ಬಿಟ್ಟು ಚೀಲ ತಗೊಂಡ್ಬಂದು ಎಸೆಯೋದು, ಬಾಟ್ಲಿಗಳು ತಂದು ಹಾಕೋದು. ಮತ್ತೆ ಕಾಲೇಜ್ ಹುಡುಗರುಗಳು ಬಂದ್ಬಿಟ್ಟು ಸಂಜೆ 5 ಗಂಟೆ 6 ಗಂಟೆಲಿ ಬಂದು ಕುತ್ಕೊಳ್ಳೋದು, ಮತ್ತೆ ಬಂದ್ಬಿಟ್ಟು ಬಾಟ್ಲಿಗಳೆಲ್ಲ ತಗೊಂಡ್ಬಂದು ಹಾಕ್ತಾ ಇದಾರೆ. ಈ ತರ ಬಾಟ್ಲಿಗಳು, ಕಸದ ರಾಶಿಗಳು, ಪ್ಲಾಸ್ಟಿಕ್ಗಳನ್ನ ಹಾಕಿದ್ರಿಂದ ಇಲ್ಲೆಲ್ಲ ಪ್ರಾಣಿಗಳು, ಪಕ್ಷಿಗಳೆಲ್ಲ ಓಡಾಡ್ತವೆ. ಪ್ರಾಣಿಗಳು ಓಡಾಡೋದ್ರಿಂದ ಪ್ರಾಣಿಗಳೇನಾದ್ರು ಪ್ಲಾಸ್ಟಿಕ್ ನೇರ ತಿಂದ್ರೆ ಅವಕ್ಕೆ ಜೀವ ಹಾನಿ ಆಗೋ ಸಂಭವ ಇರುತ್ತೆ. ಮತ್ತೆ ಇಲ್ಲೆಲ್ಲ ಜಾಸ್ತಿ ಗಾಡಿಗಳು ನೋಡಿ, ಇಲ್ಲಿ ನೋಡಿ ಗಾಡಿಗಳು, ವಾಹನಗಳು ಜಾಸ್ತಿ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಫಾಲ್ಸಿಗೆ ಸಾವಿರಾರು ಗಾಡಿಗಳು ಬರೋದ್ರಿಂದ ಗಾಡಿಗಳು ಗ್ಲಾಸಿನ ಪೀಸ್ ಇರ್ಬೋದು, ಕಸದಿರ್ಬೋದು, ಎಲ್ಲರೂ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲ ಕಳಸ ಗ್ರಾಮಸ್ಥರಲ್ಲಿ ಮತ್ತೆ ಹೋಮ್ ಸ್ಟೇ ಮತ್ತೆ ಸ್ಥಳೀಯರು, ಕಾಲೇಜು ವಿದ್ಯಾರ್ಥಿಗಳು ಅವರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಕಸನ ಈ ತರ ಪ್ರವಾಸಿ ತಾಣಗಳಲ್ಲಿ ಇಲ್ಲಿ ಸುರ್ಮನೆ ಫಾಲ್ಸ್ ಇರ್ಬೋದು, ಕ್ಯಾತನ್ಮಕ್ಕಿ ಇರ್ಬೋದು, ನಮ್ದು ಮೇರ್ತಿಗುಡ್ಡ ಇರ್ಬೋದು, ಕೋಟೆ ಇರ್ಬೋದು, ಯಾವ ಸ್ಥಳಗಳು ದಯವಿಟ್ಟು ಆಗ್ತಂಗೆ
ನೀವು ಒಂತ ಕಸ ತಗೊಂಬಂದು ಹಾಕಿದ್ರೆ, ಇಲ್ಲೂ ಅಷ್ಟೇ ಸ್ಥಳೀಯರು ಮತ್ತೆ ಬಂದ್ಬಿಟ್ಟು ಹೋಮ್ ಸ್ಟೇ ಸಂಬಂಧಪಟ್ಟವರು ಕಸ ತಗೊಂಡ್ಬಂದ್ಬಿಟ್ಟು ಒಂತ ಗುಡ್ಡೆ ಹಾಕಿದ್ರೆ, ಇಲ್ಲಿ ಗ್ರಾಮ ಪಂಚಾಯತಿ ಅವರಿಗೆ ಹೇಳಿದ್ರೆ ಅವರು ಕಸದ ಗಾಡಿಗೆ ಬಂದ್ಬಿಟ್ಟು ಅವ್ರು 2 ದಿನಕ್ಕೊಂದ್ಸತಿ ಬಂದು ಕಸನೆಲ್ಲ ಶೇಖರಣೆ ಮಾಡಿ ತಗೊಂಡು ಹೋಗಲ್ಲ ಹಾಕ್ತಾರೆ. ಅವಾಗ ನಮ್ದು ನೇಚರ್ ಸುತ್ತಮುತ್ತ ಪರಿಸರನು ಕ್ಲೀನ್ ಆಗಿರುತ್ತೆ. ಆಮೇಲೆ ಕಾಲೇಜ್ ವಿದ್ಯಾರ್ಥಿಗಳು ಅಷ್ಟೇ, ಅವ್ರು ಓದೋದ್ರ ಕಡೆ ಗಮನ ಕೊಡಬೇಕು. ಈ ತರ ಬೇರೆ ಸಂಜೆ ಬರೋದು, ಬೇರೆ ಚಟುವಟಿಕೆಗಳಿಗೆ ಪಾಲ್ಗೊಳ್ಬಾರ್ದು ಅಂತ ಕೇಳ್ಕೊಂತೀನಿ. ಹಂಗಾಗಿ ಇಂಥ ಸುಂದರವಾದ ಸ್ಥಳನ ನಾವು ಸುಂದರವಾಗಿ ನ್ಯಾಚುರಲ್ ಹೇಗಿದೆ ಹಾಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯವಿಟ್ಟು ಈ ತರ ಕಸಗಳು ಹಾಕ್ಬಾರ್ದು ಅಂತ ಎಲ್ಲರಲ್ಲಿ ನಾನು ಕಳಕಳಿಯಾಗಿ ಮನವಿ ನಾನು ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.